ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರನಮಾಮ್ಯಹಂ ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ. ನಮಗೆ ಇವಾಗ ಪರಿಸರ ಶುದ್ಧಿಯಾಗಿರಬೇಕು, ಅದರ ಉದ್ದೇಶವಾಗಿ ಕೆಲವು ಆಂದೋಲನಗಳು ಪ್ರಾರಂಭ ಆಗಿದೆ. ಇದು ಎಷ್ಟು ಅನಿವಾರ್ಯ ಆಗಿದೆ ಅಂತ ಹೇಳಿದರೆ, ಪ್ರತಿಯೊಂದು ಪದಾರ್ಥವು ಪ್ಲಾಸ್ಟಿಕ್ ಇಲ್ಲದೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಪ್ರಸಂಗ ಬಂದಿದೆ. ಹಾಕೊಳ್ಳತಕ್ಕಂಥ ವಸ್ತ್ರ ಆಗಲಿ, ಅದು ಒಳ ಉಡುಪುಗಾಗಲಿ, ಅಥವಾ ನಾವು ಒಂದು ಸಾಮಾನು ತರುವಾಗ ಆಗಲಿ, ಪ್ರತಿಯೊಂದು ಕಡೆ ಇರುತ್ತದೆ. ಅಂಗಡಿ ಆಗಲಿ ಬರುವಾಗ ಪ್ಲಾಸ್ಟಿಕಲ್ಲೇ ಬರ್ತದೆ. ಆಮೇಲೆ ಸಣ್ಣ ಸಣ್ಣ ತಿನ್ನುವ ಪದಾರ್ಥವೆಲ್ಲ ಪ್ಲಾಸ್ಟಿಕಲ್ಲೇ ಬರ್ತದೆ. ದೇವಸ್ಥಾನ ಎಣ್ಣೆಯನ್ನೆಲ್ಲ ಪ್ಲಾಸ್ಟಿಕಲ್ಲೇ ತರ್ತಾರೆ. ಇದನ್ನೆಲ್ಲ ಕಷ್ಟ ತಿದ್ದುಪಡಿ ಮಾಡಬೇಕಾದ್ರೆ ಬಹಳ ಕಷ್ಟ ಉಂಟು. ಆದರೆ ಅದು ಅನಿವಾರ್ಯವಾಗಿ ನಾವು ಅದನ್ನು ಅಡ್ಜಸ್ಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ತರುವಾಗಲೇ ಆದಷ್ಟು ಜಾಗ್ರತೆ ಮಾಡಿ ಹಾಳಾಗದಿರೋ ಪದಾರ್ಥವನ್ನು ತಾರದೆ ಅದನ್ನು ಬಿಟ್ಟು, ಅದು ತಂದ ಮೇಲೆ ಅದನ್ನು ಒಂದು ಜಾಗದಲ್ಲಿ ನಾವೇ ಅದನ್ನು ವಿಸರ್ಜನೆ ಮಾಡಿದರೆ, ನಮ್ಮ ದೇಹದ ಮಲ ವಿಸರ್ಜನೆ ಮಾಡಲಿಕ್ಕೆ ಹೇಗೆ ಒಂದು ಶುದ್ಧಿಯಾದ ಜಾಗ ಉಂಟ, ಅದು ಒಂದು ಕಾಲದಲ್ಲಿ ಬಹಳ ಸಮಸ್ಯೆ ಆಗಿತ್ತು. ಅದರಿಂದ ಎಲ್ಲ ಕಡೆಯೂ ಸಹಿತ ಹೇಗೆ ಸುಲಭವಾಗಿ ಶೌಚ ನಡೀತದೋ, ಅದೇ ಥರ ಈ ಪ್ಲಾಸ್ಟಿಕ್ಕು ಸಹಿತ ಅದು ನಮಗೆ ಅನಿವಾರ್ಯ. ಬಿಡ್ಲಿಕ್ಕೆ ಹಾಲು ತರುವುದು ಪ್ಲಾಸ್ಟಿಕ್ ಅವರಲ್ಲಿ, ಸಾಮಾನು ತರುವುದು ಪ್ಲಾಸ್ಟಿಕ್ ಅವರಲ್ಲಿ, ಎಣ್ಣೆ ಹೂವು ಕವರೆಲ್ಲ ಅನಿವಾರ್ಯ ಅಂತ ಆಗ್ತಾ ಉಂಟು. ಅದನ್ನು ಆದಷ್ಟು ನಾವು ಅದನ್ನು ತಿಳಿದುಕೊಂಡು ಬರುವವರು ಉಪಯೋಗ ಮಾಡೋದನ್ನು ಕಡಿಮೆ ಮಾಡಬೇಕಷ್ಟೇ ವಿನಃ ತಯಾರು ಮಾಡೋರು ನಿಲ್ಲಿಸಿ ನಮಗಾಗೋದಿಲ್ಲ. ಗೌರ್ಮೆಂಟ್ ಎಲ್ಲ ಅದಕ್ಕೆ ಪ್ರೋತ್ಸಾಹ ಇರ್ತದೆ, ನಾವು ಯಾರಿಗೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಆದಷ್ಟು ಇದನ್ನು ಪರಿಸರ ಗಿಡಗಳಿಗೆ ಬೆಳಿಬೇಕು ಅಂತಾದರೆ, ಗೊಬ್ಬರಕ್ಕೆ ಸೇರಿ ಕರಗುವಂಥದ್ದು ಪದಾರ್ಥ ಅಂತಾದರೆ ಅಲ್ಲಿ ಸಮಸ್ಯೆ ಬರುವುದಿಲ್ಲ. ಇದು ಹಾಗೇ ಉಳಿದು ಅದರಲ್ಲಿ ಕ್ರಿಮಿ ಉತ್ಪತ್ತಿಯಾಗಿ ಇದರಿಂದಾಗಿ ಸಮಸ್ಯೆ ಆಗದಿರುವ ಹಾಗೆ ನಾವು ಪ್ರಯತ್ನ ಮಾಡಬೇಕು ಅಂತ ನಮ್ಮದು ಅಭಿಪ್ರಾಯ.